ಎಲ್ಲರಿಗೂ ನಮಸ್ಕಾರ. ಈಗ ಹೊರಗಡೆ ಬಿಸಿಲು ಭಾಳ ಐತಿ. ನಮಗೇನಾದ್ರೂ ಗಾರ್ ತಿನ್ಬೇಕಂತ ಅನಸ್ತೈತಿ. ಆಗ ನಾವು ಹೊರಗಡೆ ಹೋಗಿ ಐಸ್ ಕ್ರೀಮ, ಕೂಲ್ ಡ್ರಿಂಕ್ಸ್ ಎಲ್ಲ ತಗೊಂಡ್ ಬಂದ್ ಕುಡಿತೀವಿ, ತಿಂತೇವಿ. ಆದ್ರೆ ನಾವು ಮನೆಯಲ್ಲೇ ಹೆಲ್ದಿಯಾಗಿ ಐಸ್ ಕ್ರೀಮ್ ಮಾಡ್ಕೋಬಹುದು. ಈಗ ಮಾವಿನಕಾಯಿ ಬಿ ಸೀಸನ್ ಐತಿ. ಮಾವಿನಕಾಯಿ ಐಸ್ ಕ್ರೀಮ್ ಹೇಗ್ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡೋಣ. ಐಸ್ ಕ್ರೀಮ್ ಮಾಡಕ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ. ನಾ ಮಾವಿನ ಹಣ್ಣು ತಗೊಂಡೇನಿ ಇಲ್ಲಿ. 2 ಮಾವಿನ ಹಣ್ಣು ತಗೊಂಡೇನು. ನೋಡ್ರಿ ಈ ತರ ಚಲೋದಂಗ ಹಣ್ಣಾದ ತಗೊಂಡ್ ಮಾಡ್ಕೋರಿ. ಟೇಸ್ಟ್ ಚಲೋ ಬರ್ತೈತಿ. ಒಂದ್ ಸ್ವಲ್ಪ ಗೋಡಂಬಿ ತಗೊಂಡ ಅವತ್ತನ್ನ 1-2 ತಾಸ ಮೊದಲ ನೆನೆ ಹಾಕಿದೇನೆ ನಾನು. ನಿಮ್ ಕಡೆ ಟೈಮ್ ಇರಕ್ಕಿಲ್ಲ ಅಂದ್ರೆ ನೀವ ಬಿಸಿ ನೀರಾಗ ಒಂದ್ ಅರ್ಧ ಗಂಟೆ ಆದ್ರೂ ಬಿ ನೆನ್ಸ್ಕೋಬಹುದು. ಸ್ವೀಟ್ಗಾಗಿ ನಾ ಇಲ್ಲಿ ಸಕ್ಕರೆ ಬೆಲ್ಲ ಏನು ಯೂಸ್ ಮಾಡಾನಿಲ್ಲ. ನಾ ಇಲ್ಲಿ ಖಜೂರಿ ತಗೊಂಡೇನು. ಅದ್ನು ಒಂದ್ ಸ್ವಲ್ಪ ನೆನೆ ಹಾಕಿದೇನೆ ಮೊದಲ. 1 ಗ್ಲಾಸ್ ಹಾಲು ತಗೊಂಡೇನು. ಇಲ್ಲಿ ನಾನು ಒಂದ್ ಕಡೆ ಕಾಯಕಿಟ್ಟಿದ್ದೇನು. ಅದ್ರಾಗ ಈ ಹಾಲು ತಗೊಂಡೆಲ್ಲ ಯೂಸ್ ಮಾಡ್ತೇನೆ. ಹಾಲ ಗಟ್ಟಿ ಇದ್ದು ತಗೊಂಡ್ ಮಾಡ್ಕೋರಿ. ಆಗ ಐಸ್ ಕ್ರೀಮ್ ಟೇಸ್ಟ್ ಚಲೋ ಬರ್ತೈತಿ. ಇವ್ ಹಾಲಿಗ ಹೆಸರು ಬರ್ಬೇಕು. ನಾ ಇದ್ರಾಗ ಕ್ರೀಮ, ಕಸ್ಟರ್ಡ್ ಪೌಡ್ರ ಏನು ಯೂಸ್ ಮಾಡಾನಿಲ್ಲ. ಇವ್ ನೋಡ್ರಿ ಹಾಲ ಹೆಸರು ಬಂದವು. ಇವತ್ತನ್ನ ನಾವು ಉರಿ ಸಣ್ಣ ಇಟ್ಕೊಂಡ ಕುದಿಸ್ಕೋಬೇಕು. ಈಗ 1 ಗ್ಲಾಸ್ ಹಾಲು ಹಾಕಿದೇವ್ ನಾವ, ಅರ್ಧ ಗ್ಲಾಸ್ ಆಗ್ಬೇಕು ಅಲ್ಲಿವರೆಗೆ ಕುದಿಸ್ಕೋಬೇಕು. ಹಾಲು ಎಷ್ಟ್ ಕುದಿಸ್ಕೋತೇವಲ್ಲ ಐಸ್ ಕ್ರೀಮ್ ಟೇಸ್ಟ್ ಚಲೋ ಬರ್ತೈತಿ. ಹಾಲ್ ಕುದಿಲಿ ಅಲ್ಲಿವರೆಗೆ ನಾವ ಈ ಗೋಡಂಬಿ ತಗೊಂಡೆಲ್ಲ ಇವತ್ನ ಪೇಸ್ಟ್ ಮಾಡ್ಕೊಂಡ್ ಬರ್ತೇನೆ ನಾನು. ಇದ್ ನೋಡ್ರಿ ಹಾಲ ಕುದಿಯಾದೈತಿ. ಈ ಸೈಡ್ ಕೆನ್ನಿ ಅದು ಬರ ಐತ್ಲ, ಇದನ್ ತಗದ ಈ ತರಾಗ ಒಳಗ ಮಾಡ್ಕೋತ ಹೋಗ್ರಿ. ಕೆನ್ನಿ ತೆಗ್ಯಾಕ ಹೋಗ್ಬ್ಯಾಡ್ರಿ ಇದ್ರಾಗಿಂದ ಕಡಿಕ. ಅದ್ ಕೆನ್ನಿದ್ದ ಟೇಸ್ಟ್ ಚಲೋ ಬರ್ತೈತಿ. ಈ ತರಾಗ ಮಿಕ್ಸ್ ಮಾಡ್ಕೋತ ಹೋಗ್ರಿ ಎಲ್ಲಾ. ಈ ಗೋಡಂಬಿ ತಗೊಂಡಿದ್ದಲ್ಲ ಇದ್ ನೋಡ್ರಿ ಈ ತರ ಪೇಸ್ಟ್ ಮಾಡ್ಕೊಂಡೇನ್ ನಾನು. ಈಗ ಇದನ್ನ ಈ ಹಾಲ್ನಾಗ ಮಿಕ್ಸ್ ಮಾಡ್ತೇನು. ಹಾಕೆಲ್ಲ ಕಲಸ್ರಿ. ಈ ಗೋಡಂಬಿ ಪೇಸ್ಟ್ ಹಾಕಿದ ಬಳಕ ಬಿ ಮತ್ತೊಂದ್ ಸ್ವಲ್ಪ ಕುದಿಸ್ಕೋಬೇಕು ನಾವ. ಇದು ಗಟ್ಟಿ ಆಗ್ತೈತಿ ಅಲ್ಲಿವರೆಗೆ ಕುದಿಸ್ಕೋಬೇಕು. ಒಂದ್ ಸ್ವಲ್ಪ ನೋಡ್ರೇನ ಗೊತ್ತಾಗ್ತೈತಿ ನಿಮಗ ಅದ್ ಗಟ್ಟಿ ಆಗಾಕೈತಂದ್ರ. ಗಟ್ಟಿ ಆಗುತ್ತನ ಕುದಿಸ್ಕೋಬೇಕು. ಇದು ಕುದಿಲಿ. ಇದು ಕುದಿತನ ನಾವ ಮಾವಿನಕಾಯಿ ಕಟ್ ಮಾಡ್ಕೊಳ್ಳೋಣ. ಪೂರಿ ಸಣ್ಣ ಇಟ್ಕೋರಿ. ಮತ್ತ ತಳ ದಪ್ಪ ಇದ್ದದ ಇಟ್ಕೊಂಡ್ ಮಾಡ್ಕೋರಿ. ಇಲ್ಲಾಂದ್ರೆ ಇದು ಹಾಲ್ ಗಟ್ಟಿ ಆಗಾಕೈತಂದ್ರ ಆಗ ತಳ ಹಿಡಿ ಚಾನ್ಸ್ ಇರ್ತತಿ. ತಳ ದಪ್ಪ ಇದ್ದದ ಇಟ್ಕೊಂಡ್ ಮಾಡ್ಕೊಂಡ್ರಂದ್ರ ಆಗ ಹಿಡಿಯಂಗಿಲ್ಲ. ಮಾವಿನಕಾಯಿ ಕಟ್ ಮಾಡ್ಕೊಳ್ಳೋಣ. ಮಾವಿನಕಾಯಿ ಕಲರ್ ಕೆಂಪಿದ್ದ ತಗೋರಿ. ಆಗ ಐಸ್ ಕ್ರೀಮ್ದ ಕಲರ್ ಚಲೋ ಬರ್ತತಿ. ಇದ್ರೊಳಗಿನ ಪಲ್ಪ್ ಇರ್ತೈತ್ಲ ಇದನ್ನ ತಕ್ಕೋಬೇಕು ನಾವ. ಮಾವಿನಕಾಯಿ ಹೆಚ್ಚಬೇಕಾದ್ರ ಬಿ ಹಾಕೋಬಹುದು ನೀವ. ನಾ ಈಗ ಎಲ್ಲಾ ತರದ್ದು ಪಲ್ಪ್ ತಕ್ಕೋತೇನು. ಇದನ್ನ ತಕ್ಕೊಂಡೇನ್ ನಾನು. ಇದನ್ನ ಈಗ ಸಣ್ಣ ಮಾಡ್ಕೊಳ್ಳೋಣ. ಗೋಡಂಬಿ ಸಣ್ಣ ಮಾಡ್ಕೊಂಡೇನಲ್ಲ ಇದ ಮಿಕ್ಸರ್ ಜಾರ್ದಾಗ ಇದನ್ನು ಹಾಕಿ ಸಣ್ಣ ಮಾಡ್ಕೋತೇನೆ ನಾನು. ನೀರ್ ಅದು ಏನ್ ಹಾಕೋಬಾರ್ದು. ತರಿ ತರಿಯಾಗಿ ಬಿ ಇರಬಾರ್ದು, ಪೂರಾ ಪೇಸ್ಟ್ ಆಗ್ಬೇಕಿದ ಆ ತರ ಮಾಡ್ಕೋಬೇಕು. ಇದ್ ನೋಡ್ರಿ ಸಣ್ಣ ಮಾಡ್ಕೊಂಡೇನ್ ನಾನು. ನೋಡ್ಬೋದು ನೀವು ಈ ತರ ಇರ್ಬೇಕಿದ. ಈಗ ಇದನ್ನ ಸೈಡ್ ತೆಗೆದಿಟ್ಕೊಳ್ಳೋಣ. ಇದ್ ನೋಡ್ರಿ ಇದ್ ಹಾಲು ಕುದಿಯಾಕ ಇಟ್ಟಿದ್ದಿಲ್ಲ. ಇದ್ ನೋಡ್ಬೋದು ನೀವು ಕುದ್ದ ಕಡಿಮೆ ಆಗೈತಿ ಮತ್ ಈ ತರ ಗಟ್ಟಿ ಬಿ ಆಗತೈತಿ. ಈಗ ಗ್ಯಾಸ್ ಬಂದ್ ಮಾಡ್ತೇನೆ ನಾನು. ಇದ್ ಆರ್ಬೇಕು. ಆರಿದ ಬಳಕ ನಾವು ಮಾವಿನಕಾಯಿದ ಪೇಸ್ಟ್ ಮಾಡ್ಕೊಂಡಿವಲ್ಲ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ ಸ್ವಲ್ಪನು ಬಿಸಿ ಇರಬಾರ್ದಿದ. ಪೂರಾ ಆರಿ ಇರ್ಬೇಕು, ತಣ್ಣಗಾಗಿರ್ಬೇಕು. ಅಲ್ಲಿವರೆಗೆ ಮಾಡ್ಕೋಬಾರ್ದು ನಾವ. ಇದ ಆರೈತಿ. ಈಗ ಇದ್ ಮಾವಿನಕಾಯಿ ಪೇಸ್ಟ್ ಮಾಡ್ಕೊಂಡೆಲ್ಲ ಇದನ್ನ ಹಾಕ್ತೇನು. ಈ ಖಜೂರಿ ತಗೊಂಡಿನ್ಲ ಇದನ್ನು ಹಾಕ್ತೇನೆ ಈಗ ಇದ್ರಾಗ. ಪೇಸ್ಟ್ ಮಾಡಿದೇನ ಇದನ್ನ. ನೀವು ಬೇಕಂದ್ರೆ ಇದ್ರಾಗ ಸಕ್ಕರೆ ಹಾಕಿ ಮಾಡ್ಕೋಬಹುದು ಮತ್ತ ಬೆಲ್ಲವೇ ಹಾಕಬಹುದು. ಹೆಲ್ದಿಯಾಗಿ ಮಾಡ್ಕೋಬೇಕಂದ ಕಶಿಂದ ಖಜೂರಿ ಹಾಕದೇನು. ನೀವು ಸಕ್ಕರೆ ಬೆಲ್ಲ ಏನ್ ನಿಮಗ್ ಬೇಕನ್ಸತ್ಲ ಅದನ್ನ ಹಾಕಿ ಮಾಡ್ಕೋರಿ. ಎಲ್ಲಾ ಒಮ್ಮೆ ಚಲೋದಂಗ್ ಮಿಕ್ಸ್ ಮಾಡ್ರಿ. ಇದೆಲ್ಲ ಮಿಕ್ಸ್ ಆಗೇತಿ. ಈಗ ಇದನ್ನ ನಾವು ಸಣ್ಣ ಮಾಡ್ಕೋಬೇಕು. ಮಿಕ್ಸರ್ ಜಾರ್ದಾಗ ತಕ್ಕೋತಾರ ನಾನು.
ಇದನ್ನ ನೋಡ್ರಿ ತಕೊಂಡೆನ ಮಿಕ್ಸರ್ ಜಾರ್ದಾಗ. ಇದನ್ನ ಚಾಲು ಬಂದ ಮಾಡಿ ಒಂದ್ ಸ್ವಲ್ಪ ನಾವು ಸಣ್ಣ ಮಾಡ್ಕೋಬೇಕು. ಸಣ್ಣ ಮಾಡ್ಕೊಂಡೆ ನಾನು. ಇದನ್ನೀಗ ಒಂದ್ ಡಬ್ಬ್ಯಾಗ ತಕೊಂಡ ಫ್ರೀಜರ್ದಾಗ ಇಡೋನು ಸೆಟ್ ಆಗಕ್ಕ. ಇಲ್ಲಿ ನಾನು ಒಂದ್ ಸ್ಟೀಲಿನ ಡಬ್ಬ್ಯಾಗ ಇಡಾದೇನು ಸೆಟ್ ಆಗಾಕ. ನೀವು ಯಾವ್ದ್ರಲ್ಲಿ ಬಿ ಇಟ್ಕೋಬಹುದು. ಇದ್ ನೋಡ್ರಿ ತಕೊಂಡೆನು. ಇದ್ರ ಮ್ಯಾಗ ಒಂದ್ ಸ್ವಲ್ಪ ನಾನು ಬಾದಾಮ ಮತ್ ಗೋಡಂಬಿ ಕಟ್ ಮಾಡಿ ಹಾಕದೇನು. ನೀವು ಬೇಕಂದ್ರ ಹಾಕೋಬಹುದು, ಇಲ್ಲಂದ್ರ ಹಾಗೆ ಬಿ ಇಟ್ಕೋಬಹುದು ಫ್ರಿಜ್ನ್ಯಾಗ. ನಿಮಗೆ ಏನ್ ಬೇಕು ಅದನ್ನ ಹಾಕೋಬಹುದು. ಪಿಸ್ತಾ ಆದ್ರೂ ಬಿ ಹಾಕೋಬಹುದು. ಈಗ ಇದ ರೆಡಿ ಆಗೈತಿ. ಇದನ್ನ ಫ್ರೀಜರ್ದಾಗ ಇಟ್ಕೋಬೇಕು ನಾವ. ಈ ತರ ಒಂದ್ ಕವರ್ ಹಾಕ್ರಿ ಇದ್ರ ಮ್ಯಾಗ. ಯಾವುದು ಹಾಕಬಹುದು ನೀವ. ಪ್ಲಾಸ್ಟಿಕ್ ಕವರ್ ಹಾಕಿ ಅಂತ ಇದ್ರ ಬಾಯಿ ಹಾಕಿ ಇದನ್ನ ಫ್ರೀಜರ್ದಾಗ ಇಟ್ಕೋಬೇಕು. 7 ರಿಂದ 8 ತಾಸು ಇಟ್ಕೋಬೇಕು ನಾವ. 8 ತಾಸು ಆದ್ಮೇಲೆ ತೋರಿಸ್ತೇನೆ ನಾನು ನಿಮಗ. ಐಸ್ ಕ್ರೀಮ್ ಹಾಕಿಟ್ಟ 8 ತಾಸು ಆತು. ತೆಗದ್ ನೋಡುನು. ಟೈಟ್ ಆಗಿ ಕುದೈತಿದ. ಇದ್ ನೋಡ್ರಿ ಆಗೇತಿದ ನೋಡ್ರಿ. ನೋಡಾಕಂತೂ ಬಹಳ ಮಸ್ತಾಗಿ ಕಾಣೈತಿ. ಐಸ್ ಕ್ರೀಮ್ ಬೌಲ್ದಾಗ ಸರ್ವ್ ಮಾಡ್ತೇನೆ ನಾನು. ನೋಡ್ರಿ ಐಸ್ ಕ್ರೀಮ್ ರೆಡಿ ಐತಿ ತಿನ್ನಾಕ. ನೋಡಿದಿರಲ್ಲ ಮಾವಿನಕಾಯಿ ಐಸ್ ಕ್ರೀಮ್ ಮನೆಯಲ್ಲೇ ಹೇಗ್ ಮಾಡ್ಕೊಳ್ಳೋದಂತ. ಮಾಡ್ಕೊಳ್ಳೋದು ಬಹಳ ಸಿಂಪಲ್ ಐತಿ. ನೀವು ಬೇಕಂದ್ರೆ ಇದ್ರಾಗ ಸಕ್ಕರೆ ಹಾಕಿ ಬಿ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿ ಬರ್ತೈತಿ. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.